ಇಂದಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ಒಬ್ಬ ವಯೋವೃದ್ಧರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ಎಲ್ರೊಂಡಪ್ಪ ಸರ್. ವೆಂಕಟರಮಣಪ್ಪ. ಹೌದು ಸರ್. ತಾವು ಈಗ ಏನ್ ಕೆಲಸ ಮಾಡ್ತಾ ಇದ್ರಿ ಮೊದಲು? ಇಲ್ಲೇ ಮಾಡ್ತಾ ಇದ್ದೆ ಸರ್. ಹೌದಾ? ಈಗ ಈ ಕ್ವಾರ್ಟರ್ ಸುತ್ತಮುತ್ತ ಏನು ಸ್ವಚ್ಛತೆ ಮಾಡೋದು, ಗಾರ್ಡನ್ ಕೆಲಸ ಮಾಡೋದು ಇವೆಲ್ಲ ಮಾಡ್ತೀರಿ? ಹೌದು ಸರ್, ಮಾಡ್ತೀನಿ ಸರ್. ಮನೆಗೆ ಬೇಜಾರು ಎಷ್ಟೊತ್ತಂತ ಬರ್ಕೊಂಡು. ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಏನೊಂದು 60-65 ಆಗಿರ್ಬೇಕು ಸರ್. 65. ಅಲ್ಲ, ಈಗ ದಿನಾಲು ಇಲ್ಲಿ ಬಂದು ಕೆಲಸ ಮಾಡಿ ನಿಮ್ಗೆ ಒಂದು ಆದಾಯ ಇದ್ರೆ, ಒಂದಿಷ್ಟು ಸಂಪಾದನೆ ಇದ್ರೆ ಮಾಡ್ಬೋದಲ್ಲ? ಮಾಡ್ಬೋದು ಸರ್. ಎಷ್ಟು ಸಿಗುತ್ತೆ ನಿಮ್ಗೆ ಕೂಲಿ? ನಮ್ಗೆ 100 ರೂಪಾಯಿ ಸಿಗ್ತದೆ. 100 ರೂಪಾಯಿ ದಿನಕ್ಕ? ದಿನಕ್ಕೆ 100 ರೂಪಾಯಿ ಸರ್. ಆದ್ರೂ ಪಾಪ 100 ರೂಪಾಯಿನಲ್ಲೇ ನೀವು ಕೆಲಸ ಮಾಡಿ ತೃಪ್ತಿಯಿಂದ ಇದೀರಿ? ಹ್ಞೂ ಸರ್, ಇದ್ದೀನಿ ಸರ್. ತೂತಿನಿಕ ಇದ್ದೀನಿ. ಮನೆಯಲ್ಲಿ ಯಾರ್ಯಾರು ಇದೀರಿ? ಮನೆಯಲ್ಲಿ ನಾನು, ನಮ್ಮ ಹೆಂಗಸರು, ಮೊಮ್ಮಗ 3 ಜನ ಇದ್ದೀರಿ ಸರ್. ಮಕ್ಕಳು, ಹೆಣ್ಮಕ್ಳು, ಗಂಡ್ಮಕ್ಳು ಇಲ್ವಾ? ಹೆಣ್ಮಕ್ಳು ದೊಡ್ಡಯಮ್ಮ ತೀರೋದ್ಲು, ಶಿಕಾಯಮ್ಮನ ಅವಳೆ, ಶಿಕಾಯಮ್ಮನ ಇಬ್ಬರ ಮಕ್ಕಳು. ಅವರು ದೇವಿ ಕಾರ್ಗಳು ತೊಳಿತಾವ, ಅಲ್ಲಿ ರೈಲಿಗೆ ಇಡ್ತಾವ. ಅವ್ರೆ ಸರ್ ಕೆಲಸ ಮಾಡ್ತಾರಾ? ರಾಮಯ್ಯ ಆಸ್ಪತ್ರೆ ಕೆಲಸ ಮಾಡ್ತಾರೆ ಸರ್. ನೀವು ರಾಮಯ್ಯ ಹಾಸ್ಪಿಟಲ್ ಕಡೆ ಎಲ್ಲ ಕೆಲಸ ಮಾಡ್ಲಿಲ್ವಾ? ಮಾಡಿದ್ದೆ ಸರ್. ರಾಮಯ್ಯ ಆಸ್ಪತ್ರೆಗೆ ಮಾಡಿ, ರಾಮಯ್ಯ ನಾನೇ ಬಾಡಿ ಗಾರ್ಡು. ಅವರು ಮನೆ ತಗ ಕರ್ಕೊಂಡೋಗಿ ಮನೆ ತ 30 ವರ್ಷ ಮಾಡಿಸ್ತರು. 200 ಕೊಡೋರು ದಿನಕ್ಕೆ 200. ಕೈವಾರಕ್ಕೆ ಹೋಗೋವಾಗ 100 ಕೊಟ್ಬಿಡೋರು. ಮನೆಗೆ ಇನ್ನೆಲ್ಲ ಮುಟ್ಕಲು, ರಾಗಿ ಮುಟ್ಕಲು ಎಲ್ಲ ಹೊರ್ತಾ ಇದ್ನಲ್ಲ, ಅವರು ಹೆಂಗಸರು ನಾಷ್ಟ ಪಾಷ್ಟ ಕೊಟ್ಟು ಹೋಗೋವಾಗ 200 ಕೊಟ್ಬಿಡೋರು ಡೈಲಿ. ಅವ್ರ ಹೆಂಗಸರು ಸಸ್ಯ ಅಂತ ದೊಡ್ಡ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರಿ ನೀವು. ಅಲ್ಲೇ ಏನಾರ ಒಂದು ಕೆಲಸ ಮಾಡಬೇಕಿತ್ತು ರಾಮಯ್ಯ ಆಸ್ಪತ್ರೆಯಲ್ಲಿ? ಕೊಡಿಲ್ಲ ಸರ್. ಕೇಳಿ ಮಾಡಿ ಹೋಗಿದ್ದೆ. 2-3 ಕಿತ ಕಾಲೇಜ್ಗೆ ಬಾ ಅಂದ್ರು. ಕಾಲೇಜ್ಗೆ ಬಂದೆ. ಯಾವ್ದು ಇಲ್ಲಪ್ಪ ಅಂದ್ಬಿಟ್ರು. ಇನ್ನೇನ್ ಮಾಡ್ತೀರಿ ಸರ್? ನಿಮ್ದು ಊರು ಯಾವ್ದು ವೆಂಕಟರಮಣವ್ರೆ? ನಮ್ಮೂರ ಈ ಕಡೆ ಹೊಸೂರ್ ತಾವ ಹಳೇನತ್ತ ಅಂತ ಸರ್. ಹಳೇನತ್ತ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ನಾವು ಬಂದು 2 ರೂಪಾಯಿ ಕೂಲಿಗೆ ಬಂದವ್ರು ಸರ್. 2 ರೂಪಾಯಿ ಕೂಲಿ. 2 ರೂಪಾಯಿ ಕೂಲಿ ಇತ್ತು ಅವಾಗ ನಿಮ್ಗೆ? ರಾಮಯ್ಯ ಅವರಿಗೆ ಬಾಡಿಗಾರ್ಡ್ ಇದ್ರ ನೀವು? ಹೌದು ಸರ್. ಎಲ್ಲೆಲ್ಲಿ ಹೋಗ್ತಿದ್ರಿ? ಇದೊಂದು ಆಪರೇಷನ್. ಯಾರಿಗಾಯ್ತು ಆಪರೇಷನ್? ರಾಮಯ್ಯ ಅವರಿಗೆ. ಡಿಲ್ಲಿ ನಿಕಪ್ಪ ಡಾಕ್ಟರ್ ಬಂದಿದ್ರು. ಅವ್ರ ಹತ್ರ ಇದ್ದಾಗ ಯಾನ್ ನೋನ್ ಹಾಕಿದ್ರು ಸೊಟ್ಟಾಗಲ್ಲ, ವೆಂಕಟರಾಮಪ್ಪನ ಹಾಕ್ಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು 8 ಜನ ಮಕ್ಕಳು ಯಾರ್ಕ ರಾಮಯ್ಯನ್ಕ, 2 ಹೆಣ್ಣು ಮಕ್ಕಳು. ಆ ಡಾಕ್ಟರ್ ಏನ್ ಮಾಡಿದ್ರು, ಯಾರು ಬೇಡ ವೆಂಕಟರಾಮನ್ನ ಹಾಕ್ಬೇಕು ಅಂದ್ಬಿಟ್ಟಿದ್ದೆ. ನನ್ನ ಒಳಗಡೆ ಸಿಸ್ಟರ್, ನಾನು. ಆಮೇಲೆ ಊಟ ಎಲ್ಲ ಕೊಡೋರು ಅವರೇ. ಮತ್ತೆ ಇರ್ಲಿಕ್ಕೆ ನಿಮ್ಗೆ ಜೋಬಡಿ ಇತ್ತು ಸರ್. ಜೋಬಡಿ ಅಲ್ಲ ಕೆಲಸ ಮಾಡ್ಕೊಂಡು ಅಲ್ಲಿ ಇರೋರೆ. ನಾನು ಗೋಕಲ್ಕ್ಕೆ ಡ್ಯೂಟಿಗೆ ಹೋಗ್ಬಿಡೋದು. ಅಲ್ಲಿ ಏನ್ ಕೆಲಸ? ಗೋಕಲ್ ಅಲ್ಲಿ ಕೆಲಸ. ಇಲ್ಲಿ ಇವ್ರು ನೋಡ್ಬೇಕು, ಅಲ್ಲಿ ವಾಚ್ಮನ್ ಕೆಲಸ? ಇಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವರೇ ಕರ್ಕೊಂಡು ಹೋಗ್ತಿದ್ರು. ಮನೆ ತಕ್ಕೆ ಕರ್ಕೊಂಡು ಹೋಗ್ಬಿಟ್ರು, ಕರ ಕುಳಿಸ್ಕೊಂಡು. ನೀನ್ ಇಲ್ಲಿ ಬೇಡ, ಆಸ್ಪತ್ರೆ ಓಪನ್ ಆಗ್ಲಿ. ಅವಾಗ ರಾವಷ್ಟೇ ಆಸ್ಪತ್ರೆ ಆಗಿದ್ದು. ಆಮೇಲೆ ಕೊಡ್ತೀನಿ ಕೆಲಸ ಅಂದ್ರು. ಕೊಟ್ರು ಕೆಲಸ ಕೊಟ್ಟು ವಯಸ್ಸಿಗೆ 30 ಜನ ಒಂದೇ ಲೀಸ್ಟ್ ಕೊಟ್ಟಿದ್ರೆ ವಯಸ್ಸುಗಳು ಜಾಸ್ತಿ ಆಗೈತೆ ಅಂತ ಕಾಂಟ್ರಾಕ್ಟ್ ಕಡೆ ಬಂದಲ್ಲ ತೆಗೆದಾಕ್ಬಿಟ್ರು ಸರ್. ಅಯ್ಯೋ ವಯಸ್ಸಾಯ್ತು ಅಂತ. ಇಲ್ಲಾಂದ್ರೆ ನಿಮ್ಗೆ ಅಲ್ಲಿ ಕೆಲಸ ಅಲ್ಲೇ ಕಾಯಂ ಆಗಿರೋದು? ಅದೇ ಬಿಡ್ರಿ ಸರ್. ಸೊ ಒಟ್ಟಾರೆ ಏನೋ ದುಡಿತಾನೆ ಕಾಲ ಕಳೆದಿದ್ದೀರಿ. ಸುಮ್ನೆ ಕುತ್ಕೋಬಾರ್ದು, ಮನೆಯಲ್ಲಿ ಏನಾದ್ರು ಕೆಲಸ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಈ ಕ್ವಾರ್ಟರ್ಸ್ ಸ್ವಚ್ಛತೆ ಎಲ್ಲ ಕೆಲಸ ಮಾಡ್ತೀರಿ. ಏನೇನ್ ಕೆಲಸ ಮಾಡ್ತೀರಿ ಇಲ್ಲಿ? ಇಲ್ಲಿ ಇದೆ ಚೆಕ್ಕೋದು, ಗುಡಿಸೋದು, ಯಾವ್ದ ಮೇಲೆ ಪಾಶೆ ಅದು ಇದು ಕ್ಲೀನ್ ಮಾಡೋದು ಇದೆ ಸರ್ ಕೆಲಸ. ಹೌದಾ? ಹೌದು ಸರ್. ಆದ್ರೆ ಒಂದ್ ಏನೋ ನಿಸ್ವಾರ್ಥ ಮನೋಭಾವನೆಯಿಂದ ನೀವು ಕೆಲಸ ಮಾಡ್ತಾ ಇದ್ರಿ. ಹೌದು ಸರ್. ಸಿಕ್ಕಷ್ಟು ಸಿಗ್ಲಿ, ಮತ್ತೆ ಸುಮ್ನೆ ಕುತ್ಕೋಬಾರ್ದು ಅಲ್ವಾ? ವಯಸ್ಸಾದಾಗ ಸುಮ್ನೆ ಕುತ್ಕೊಂಡ್ರೆ ಇನ್ನಷ್ಟು ರೋಗ ಜಾಸ್ತಿ. ನಿಮಗೆ ಏನೇನು ಸಮಸ್ಯೆಗಳಿವೆ? ಆರೋಗ್ಯ ಸಮಸ್ಯೆ ಏನ್ ಹಿಂಗೆ ಓಡಾಡ್ಕೊಂಡು ಬರೋದು. ಈ ಮಂಡಿ ನೋವು ಒಂದೇ ಸರ್, ಇನ್ನೇನು ಇಲ್ಲ. ಹೌದಾ? ಕೆಲಸ ಮಾಡ್ತೀನಿ. ಮಂಡಿ ನೋವು ಒಂದೇ. ಓಡಾಡ್ಕೊಂಡು ಕೆಲಸ ಮಾಡಿದ್ರೆ ಅಷ್ಟು ಆರಾಮಾಗಿರ್ತದೆ. ಮಂಡಿ ನೋವು ಯಾವಾಗ ಶುರು ಆಯ್ತು? 3 ವರ್ಷ ಆಯ್ತು ಸರ್. ಈಗ 3-4 ವರ್ಷ ಹಿಂದಿನ ಸಮಸ್ಯೆ. ರಾಮಯ್ಯರ ಹತ್ರ ಮಾತ್ರೆಗಳು ಎಲ್ಲ ಕೊಡಿಸ್ರು, ಏನು ಆಗಿಲ್ಲ. ಮಾತ್ರೆಗಳು ತಿಂದಾಗ ಹಂಗಿರ್ತದೆ, ತಿರ್ಗಾ ಅದೇ ಸರ್. ಈಗ ನೀವು ರಾಮಯ್ಯ ಕಡೆ ಮತ್ತೆ ಹೋಗ್ತಿರ್ತೀರಾ ಯಾವಾಗಾದ್ರೂ ತೋರ್ಸಕ್ಕೆ? ಹೋಗ್ತೀನಿ ಸರ್. ಅಲ್ಲಿ ನಿಮ್ಗೆ ಫ್ರೀ ಚೆಕ್ ಮಾಡ್ತಾರೆ, ದುಡ್ಡು ತಗೋತಾರ? ದುಡ್ಡು ತಗೊಂತಾರೆ ಸರ್. ಮೊದಲು ನಮ್ದು ಎಲ್ಲ ಐತಲ್ಲ ರಿಕಾರ್ಡ್, ಅವಾಗ ಫ್ರೀ ಮಾಡ್ತಾ ಇದ್ರು. ಇವಾಗ ದುಡ್ಡು ತಗೊಂತಾರೆ. ಏನ್ಕು ಫ್ರೀ ತಗೊಂಡ್ರು? ಅಲ್ಲ, ನಾವು ಮೊದ್ಲೆಲ್ಲ ಇಲ್ಲಿ ಕೆಲಸ ಮಾಡಿದೀವಿ, ರಾಮಯ್ಯ ಅವರ ಸೇವೆ ಮಾಡಿದೀವಿ, ನಾವು ನಮಗೆ ಫ್ರೀ ಮಾಡಿ ಅಂತ ಅನ್ಬೇಕು. ಮಾಡ್ದೆ, ನೀನ್ ದುಡ್ಡು ತಗೊಂಡಿದ್ದೆ ಹೋಗಯ್ಯ ಅಂತಾರೆ. ಹಂಗೆ. ಈಗ ಈ ಬೆಂಗಳೂರಿನ ಜೀವನ, ಈ ಬಹಳ ಜನಸಂಖ್ಯೆ, ತುಂಬಾನೇ ಎಲ್ಲರೂ ದುಡಿಲಿಕ್ಕೆ ಓಡಾಡ್ತಾ ಇರ್ತಾರೆ. ಹೌದು ಸರ್. ಯಾರು ಮನೇಲಿ ಇರಲ್ಲ. ಈಗ ನೋಡಿ, ನೀವು 63-64 ಆದ್ರೂ ನೀವು ದುಡಿತಾ ಇದೀರಿ ನೀವು ಕೂಡ.
ಮಾಡ್ದವ ಅಂದ್ರೆ ದುಡಿಮೆನೆ ಬಹಳ ಮುಖ್ಯ ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ ಮನುಷ್ಯ ದುಡಿಬೇಕಾ ಹೇಗೆ ಅಂತ? ಹೌದು ಸರ್. ಇನ್ನ ನಾ ಕೆಳಕ್ ಬೀಳೋ ಗಂಟ ದುಡಿಯೋಣ, ಸುಮ್ಮನೆ ಹಂಗ್ ಬಂದು ಓಡಾಡ್ಕೊಂಡು ಹೋಗೋಣ. ಇಲ್ಲಿ ಕೆಲಸ ಮಾಡಕ್ಕೆ ನಿಮ್ಗೆ ಒಂಚೂರು ಅವರಿಗೂ ಸ್ವಲ್ಪ ಬಿಡುವು ಇರಲಿ ಅಂತ ನಿಮ್ಮನ್ನ ನಿಮ್ ಕಡೆಯಿಂದ ಕೆಲಸ ಮಾಡಿಸಿ ನಿಮಗೊಂದು ಸ್ವಲ್ಪ 100 ಕೊಡ್ತಾರೆ. ಹೌದು. ಊಟ ಯಾವಾಗ ಮಾಡ್ತೀರಾ? ಊಟ ಮನೆಗೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಯಾವಾಗ? ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡ್ ಬಂದ್ಬಿಟ್ಟು. ಏನೇನು ಮಾಡ್ತೀರಾ ಊಟ? ಏನೇನ್ ತಿಂತೀರಾ ಮನೇಲಿ? ರೈಸು, ಒಂದೊಂದ್ ದಿನ ಚಪಾತಿ, ಒಂದೊಂದ್ ದಿನ ದೋಸೆ, ಮುದ್ದೆ. ಮುದ್ದೆ ಇಲ್ಲಿಂಕ ಹೋದ್ರೆ ಮುದ್ದೆ ರೆಡಿ ಆಗಿರ್ತದೆ. ಸಂಜೆ ಎಷ್ಟು ಗಂಟೆಗೆ ಹೋಗ್ತೀರಾ ಮನೆಗೆ? 3 ಗಂಟೆಗೆ ಹೋಗ್ತೀನಿ ಸರ್. 3 ಗಂಟೆಗೆ ಹೋದಾಗ ಊಟ ಮಾಡೋದು, ಮಧ್ಯಾಹ್ನ ಊಟ. ಬೆಳಿಗ್ಗೆ ತಿಂದಿರ್ತೀರಿ ಅಷ್ಟೇ, ಅದ್ರ ಮೇಲೆ ಕೆಲಸ ಮಾಡ್ತೀರಿ? ಕೆಲಸ ಮಾಡ್ತೀನಿ. ಮನೆಗ ಮುದ್ದೆ ರೆಡಿಯಾಗಿ ಮಾಡಿ ಇರ್ತಾರೆ. ಹೌದಾ? ಎಲ್ಲೆಲ್ಲಿ ಓಡಾಡಿದಿರಿ ವೆಂಕಟರಮಣರೇ? ಸರ್, DH ಮ್ಯಾಚ್ ಕಂಪ್ನಿನಾಗ ಮಾಡಿದೆ. ಅಲ್ಲಿ ತೆಗ್ದಾಕ್ಬಿಟ್ರು. ಯಾಕೆ? ಅಲ್ಲಿ ನೀನ್ ಕೊಯ್ಸಾಗಿದೆ ಹಂಗೆ ಹಿಂಗೆ ಅಂತ ಹೇಳಿ ತೆಗ್ದಾಕ್ಬಿಟ್ರು. ಕೆಲಸ ಮಾಡಕ್ ಆಗಲ್ಲ ಅಂತ ತೆಗ್ದಿಲ್ಲ? ಇಲ್ಲಿ ಕೆಲಸ ಮಾಡ್ತಾ ಇದ್ದೆ, ಎಲ್ಲ ಗೊತ್ತಿತ್ತು ನಿಮ್ಗೆ? ತೆಗ್ದಾಕ್ಬಿಟ್ರು. ಇನ್ನೇನ್ ಮಾಡೋದು ಅನ್ಬಿಟ್ಟು ಹಂಗೆ ಹಿಂಗೆ ಇಲ್ಲಿ ಬಂದೆ. ನೋಡ, ಆ ಪಾರ್ಕ್ ಇಷ್ಟದ ಗಿಡ ಬೆಳೆದಿತ್ತು. ಅದೊಂದು 5,000 ಕೊಟ್ಟ, 4 ಅದು ಕೊಟ್ಬಿಟ್ಟ ಕ್ಯಾಶ್ ಫುಲ್ಲು. ಅದೇನ್ ತೊಂದರೆ ಇಲ್ಲ. ನಾನು 2 ಹೆಂಗಸರು 5,000 ಕೊಟ್ಟ. ಹೌದಾ? ಸೊ ಆ ಸ್ವಚ್ಛತೆ ಕ್ಲೀನ್ ಮಾಡಿಸಿದ್ದಕ್ಕೆ ನೀವು ಮಾಡಿದಿರಿ? ನಾವು ಮಾಡಿದ್ವಿ. ನೀವು ತಗೊಂಡ್ರಿ. ಮತ್ತೇನಾದ್ರೂ ಕೆಲಸ ಇರ್ಲಿ ಅಂತ ನೋಡ್ತೀರಿ ಕಾಣಿಸುತ್ತೆ. ಬೇಕು ನಿಮ್ಗೆ ಇನ್ನೂ ಕೆಲಸ? ಹೌದು. ಏನಾರ ದೊಡ್ಡ ಅಮೌಂಟ್ ಸಿಕ್ಕರೆ ನಿಮ್ಗೆ ಕೆಲಸ ಮಾಡ್ಬಿಡ್ತೀರಾ? ಮಾಡ್ತೀನಿ ಸರ್. ಈಗ ನಿಮಗೆ ವಯಸ್ಸಾಗಿದೆ, ಯಾವುದೋ ಒಂದು ತುಂಬಾ ಕಷ್ಟದ ಕೆಲಸ ಇರುತ್ತದೆ, ಆ ಕೆಲಸ ಮಾಡಕ್ಕಾಗಲ್ಲ, ಅವಾಗ ಏನ್ ಮಾಡ್ತೀರಾ ನೀವು? ಇಲ್ಲೇ ಮಾಡ್ತೀನಿ ಸರ್. ಅಷ್ಟು ಶಕ್ತಿ ನಿಮ್ಗೆ? ಮಾಡ್ತೀನಿ, ಧಾರಾಳವಾಗಿ ಮಾಡ್ತೀನಿ. ಗಾರ್ಡನ್ ಕೆಲಸ, ರಾಮಯ್ಯ ಅವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಿರಿ. ತುಂಬಾ ಕಷ್ಟದ ಕೆಲಸ ಅಂದ್ರೆ ಏನೇನ್ ಮಾಡಿದಿರಿ ನೀವು ಹಿಂದೆ, ನೆನಪಿದ್ಯಾ? ಮೊದಲು ಅವ್ರ ಹತ್ರ ಫಸ್ಟ್ ಸ್ಟಾರ್ಟಿಂಗ್ಗೆ ವಾಚ್ಮನ್ ಕೆಲಸ ಒಂದು 3 ತಿಂಗಳು ಗಾರೆ ಕೆಲಸ ಮಾಡಿದ್ರಿ. ಗಾರೆ ಕೆಲಸ ಬರ್ತಾ ಇದ್ರ. ಅವ್ರು ಬರುವಾಗ 2 ಗಂಟೆಗೆ ಬರೋರು. ನಮಸ್ಕಾರ ಮಾಡ್ಕೊಂಡು ಒಂದು 3 ತಿಂಗಳು ನಮಸ್ಕಾರ ಮಾಡ್ಕೊಂಡು 5:30ಗೆ ಬರೋನು ವಾಕಿಂಗ್. ಆಮೇಲೆ ಬಾರಿ ಇಲ್ಲಿ ಬಾಪ ಇಲ್ಲಿ ಅಂದ್ರು. ಯಾವ ಊರು ಅಂದ್ರು? ಹೊಸೂರ್ ಕಡೆ ಸರ್ ನಾವು ಅಂದ್ರೆ. ನೀನು ಮನೆ ಹತ್ರ ಬಂದ್ಬಿಡು, ವಾಚ್ಮನ್ ಕೆಲಸ. ಇಲ್ಲಿ ಆಸ್ಪತ್ರೆ ಓಪನ್ ಆದಾಗ ನಿನ್ ಕೆಲಸ ಕೊಡ್ತೀನಿ. ಕೊಟ್ಟು ನಾನು ಕಾಲೇಜ್ ಕಡೆ ಹಾಕ್ಬಿಟ್ಟು ಸರ್ ಅಂದೆ. ಅಯ್ಯೋ ನನ್ನ ಮಗನೇ, ಇದ್ರಾಗೆ ಜಾಸ್ತಿ ಆಗ್ತದೆ, ಈ ಕಾಂಟ್ರಾಕ್ಟ್ ಕಡೆ ಬಂದು ತೆಗೆದು ಹಾಕ್ಬಿಟ್ರು, ಹೊಟ್ಟೆ ಮೇಲೆ ಹೊಡೆದ್ಬಿಟ್ರು. ಹಂಗಾಗ್ಬಿಟ್ರು. ಈಗ ಬಿಡಿ, ಈಗ ಆಸ್ಪತ್ರೆ ಏನ್ ಕಟ್ಟಿದ್ರಲ್ಲ, ಬಿಲ್ಡಿಂಗು, ದೊಡ್ಡ ಬಿಲ್ಡಿಂಗು ಹಳೆ ಅವಾಗ ಇದ್ದಿಲ್ಲ. ಮೊದಲು ನೀವು ಕೆಲಸ ಮಾಡೋ ಟೈಮಲ್ಲಿ ಆಸ್ಪತ್ರೆ ಇಷ್ಟು ದೊಡ್ಡದಿರಲಿಲ್ಲ. ಇಲ್ಲ, ಇತ್ತು ಹಳೆ ಆಸ್ಪತ್ರೆ. ಹಳೆ ಇತ್ತು. ಆಮೇಲೆ ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಟಿದ್ರು. ಆಮೇಲೆ ಹೊಸ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ರು. ರಾಮಯ್ಯವ್ರ ಸೋತರು, ಹೊಸ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ರು. ಹೌದೌದೌದು. ಈಗ ಆ ರೀತಿ ಬೇರೆ ಬೇರೆ ಕಡೆ ಕೆಲಸ ಮಾಡಿ ನಿಮಗೆ ಆರೋಗ್ಯ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸಲ್ವಾ? ಮೊದಲೆಲ್ಲ ಚೆನ್ನಾಗಿ ದೊಡ್ಡ ದೊಡ್ಡ ಕೆಲಸ ಮಾಡ್ತಿದ್ರಿ, ಆರಾಮಾಗಿ ದುಡಿತಿದ್ರಿ ಅಲ್ವಾ ಸರ್? ಅವ್ರ ಮನೆಗ ನೆಲ್ಲು ಮುಟ್ಗಳು, ರಾಗಿ ಮುಟ್ಗಳು ಒಣಗಾಕ ಇವ್ರು ಕಾಲೇಜ್ ಕಡೆ ಬಂದಾಗ ಎಲ್ಲ ಮಾಡಿ ಎತ್ಕೊಂಡೋಗಿ ಒಣಗಾಕಿ ಮೇಲೆ ಹಾಕ್ತಾ ಇದ್ದೆ. ಅವ್ರು ಬರೋ ಪಟ್ಟಿಗೆ ಗೇಟ್ಗೆ ಹೋಗ್ಬಿಡೋನೆ. ಅವ್ರು ಹೇಳ್ಬಿಟ್ರು ಕರೆದು, ಅವ್ರಿಗೆ ಊಟ, ನಾಷ್ಟ, ಸಾಯಂಕಾಲ ಎಲ್ಲ ಕೊಟ್ಟು ರಾಮಯ್ಯರು 100 ಕೊಡೋರು. ಕೈವಾರಕ್ಕೆ ಹೋದಾಗ ಅವ್ರ ಸೊಸೆನೂ ಕೊಡ್ತಿದ್ರಾ? ಕೈವಾರಕ್ಕೆ ಹೋದಾಗ 100 ಕೊಟ್ಬಿಟ್ಟು ಹೋಗ್ಬಿಡೋರು. ನನ್ನ ಮಕ್ಕಳನ್ನ ಕೂಡ ಓದಿಸ್ತವ್ರು ಅವರೇ. ಹೌದಾ? ಮತ್ಕೇರಿಗೆ ಹಾಕಿದ್ದೆ. ಮತ್ಕೇರಿಗೆ ಹಾಕಿದ್ರೆ ಏನ್ ಮಾಡಿದ್ರು, ಎಷ್ಟಾಳಪ್ಪ ಮಕ್ಕಳು ಅಂದ್ರು. ಸರ್ 2 ಹೆಣ್ಣು ಮಕ್ಕಳು. ಎಲ್ಲಿ ಹಾಕಿದೀಯ ಅಂದ್ರು. ಇದು ಮತ್ಕೇರಿಯಾಗ ಸರ್ ಅಂದ್ರು. ಅಯ್ಯತ್ತು ಲೆಟರ್ ಕೊಟ್ರು. ಅಲ್ಲಿ ಪ್ರಿನ್ಸಿಪಾಲ್ ಕೊಟ್ಟು ಕರ್ಕೊಂಬ ಸೇರಿಸ್ದೆ. ಓದಿದ್ರಾ ಮಕ್ಕಳು? ಒಬ್ಬ ಎಮ್ಮನ ಓದ್ಲು, ದೊಡ್ಡ ಎಮ್ಮನ ಎಲ್ಲ ಓದಿ ಒಂದೇ ಒಂದು ನಂಬರ್ ತಗೋಗಿತ್ತು. ಆ ನಂಬರು ಕಟ್ಟಿ ಪಾಸ್ ಮಾಡು ಅಂತ ಹೇಳ್ದ. ಆ ಪಟ್ಟಿಗೆ ಈ ದಗಣಿಕೋಟೆ ಕಡೆ ಕಾಂಟ್ರಾಕ್ಟ್ದಾಗ ನಮ್ಗೆ ಪರ್ಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟಿದೆ. ಇದೇ ಬೆಂಗಳೂರಾಗ 3 ಲಕ್ಷ ಕೊಟ್ಟು ಮದುವೆ ಮಾಡಿದೆ ಮಗಳಿಗೆ, ದೊಡ್ಡ ಮಗಳಿಗೆ. ಮಾಡಿದ್ರೆ ಏನ್ ಮಾಡಿದ್ರು, ನಮ್ಗೆ ಪರ್ಮೆಂಟ್ ಆಗಿ ನಮ್ಮ ಹೆಂಗಸರು ಕೇಳಿದೆ, ಬೇಡ ಅವ್ನು ಕೊಡೋದು ಬೇಡ ಅಂತ ಹೇಳಿದ್ರು ನಿಮ್ಮ ಮನೆಯವರು. ಜಾತಿ ಕುಲ ಜಾತಿ ಕುಲ ಏನು ಎಣಿಸಂಗಿಲ್ಲ, ಹಂಗೆ ಹಿಂಗೆ ಅಂದ್ಬಿಟ್ಟೆ ಮಾಡಿ ಡೈಲಿ ಕುಡ್ಕೊಂಬರೋದು, ಹೊಡಿಯೋದು ಬಡಿಯೋದು ಆ ಮಗುನ. ಆ ಮಗುಗ ಟೀಚರ್ ಕೆಲಸ ಬಂದಿತ್ತು. 5,000 ಆ ಅಮ್ಮನ್ಕ. ಟ್ಯೂಷನ್ ಫೀಸ್ 3,000. ಎಷ್ಟಾಯ್ತು? 8,000 ರೂಪಾಯಿ ಅವನೇ ತಗೊಂಡು ಕುಡ್ದು ಮನೆ ಸಂಸಾರ ಎಲ್ಲ ನಂದೆ. ಮಕ್ಕಳಾಗಿದ್ರಾ? 2 ಮಕ್ಕಳು. ದೊಡ್ಡ ಮಗಳಿಗೆ ಮದುವೆ ಮಾಡಿದ್ದೀನಿ. ಒಬ್ಬ ಮಗಳು ತೀರ್ಕೊಂಡ್ರು ಅಂತಂದ್ರಲ್ಲ, ಹೆಂಗೆ? ಬೆಂಕಿ ಪುಟೀಶೆ ಓಡ್ ಬಂದ್ಬಿಟ್ಟು. ಆ ಮೊಮ್ಮಗನ 12 ಗಂಟೆ ರಾತ್ರಿ ಬಂದ ನನ್ನ ಹತ್ರ.
ಆವಾಗ ನಾವು 4 ಜನ ಒಂದು ಮನೆಗಿದ್ರಿ. ನಾನು ಚಿಕ್ಕ ಮಗಳು ಇದ್ರಿ. ಆಮೇಲೆ ಬಾಡಿಗೆ ಮಾಡ್ಕೊಂಡು ಅವ್ರ ಪಾಡ್ಕ ಅವ್ರು ಹೋದ್ರು, ನಾ ಪಾಡ್ಕ ನಾವು ಹೋದ್ರು. ಹಿಂಗೆ ಮಾಡಿಬಿಟ್ರೆ ಸರ್ ಜೀವನ ಹೋಯ್ತು. ಮಗಳು ಪಾಪ ಹಿಂಗೆ ಸತ್ತೋಗ್ಬಿಟ್ಲು. ದೊಡ್ಡ ಮಗಳು ಅಂತ ದೇವ್ರು ಅಂತ ಮನಸ್ತೀವಿ ಸರ್. ಅದಕ್ಕೆ ಎಲ್ಲೆಲ್ಲ ಕೇಳ್ತೀನಿ. ಅವರು ಮಕ್ಕಳು ಇವ ದೊಡ್ಡವರಾಗಿ ಮದುವೆ ಆಗ್ಬಿಟ್ಟಿದ್ದಾರೆ. ಈಗ ದೊಡ್ಡ ಹೆಣ್ಣು ಮಗು ಮದುವೆ ಮಾಡ್ಬಿಟ್ಟಿದ್ದೀನಿ. ಇನ್ನು ದೊಡ್ಡ ಹುಡುಗ ಅವನೇ. ಹುಡುಗ ಇದ್ದಾನ? ಅವ್ರು ಯಾರ ಕಡೆ ಇದಾರೆ? ನನ್ನ ಹತ್ರನೇ ಅವನೇ. ಹೌದಾ? ನಾವೇ ಸಾಕ್ತಾ ಇರೋದು. ಅವ್ರ ಆಸ್ತಿ ಈಗ ಮೊಮ್ಮಗನಿಗೆ ಬರ್ಬೇಕಿತ್ತಲ್ಲ? ಇಲ್ಲ, ಪೊಲೀಸ್ ಸ್ಟೇಷನ್ ಕೊಟ್ಟು ಕೇಸ್ ಕೊಟ್ಟಿದ್ರಿ. ಕೇಸಾಗ ಲಾಯರ್ ತಾವ ಸೈನ್ ಹಾಕಿ ಪೇಪರ್ ಕೊಟ್ಟವ್ರಿ. ಅಲ್ಲ, ಅಲ್ಲಿ ಮತ್ತೆ ಅಪ್ಪನ ಆಸ್ತಿ ಇಲ್ವಾ? ಅದೇ ಆಸ್ತಿ ಅದೇ. ಅವ್ರು 4 ಜನ ಅಣ್ಣ ತಮ್ಮಂದರು. ಜಮೀನು ಕೊಡಿಲ್ಲ, ಕೊಡ್ಬೇಕು ಅಂತ ಆಗಿದೆ. ಸೈನು ಹಾಕ್ಯವ್ರೆ. ಅವ್ರು ಕೊಡಲ್ಲ ಅಂದ ಕಾಲಕ್ಕೆ ನಾನು ತಗೊಂಡೋಗಿ ಕೇಸ್ ಹಾಕ್ತಿ. ಎಷ್ಟು ವರ್ಷ ಆಯ್ತು ದೊಡ್ಡ ಮಗಳು ತೀರೋಗಿ? 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. ಮಗ ಈಗ ದೊಡ್ಡವನಾಗಿದ್ದಾನೆ. ಅವನು ಏನ್ ಕೆಲಸ ಮಾಡ್ತಾನೆ? ಅವನು ಇಲ್ಲಿ ಇದ್ರಗ ಫೈನಾನ್ಸ್ ಆಫೀಸ್ಗೆ ಹೋಗ್ತಾನೆ. ಮಾಡ್ತಾನೆ? ಅವನು ಓದಿದ್ನಾ? ಓದ್ತಾನೆ. 20 ವರ್ಷ ಆಗಿದೆ. ಅಲ್ಲ, ಓದಿದ್ನ ಅವನು? ಎಲ್ಲಿವರೆಗೂ ಓದಿದ್ದ? ಓದ್ಯವನೇ ಸರ್, ಓದ್ಯವನೇ. ಅವನದು 1 ನಂಬರ್ ತಪ್ಪಾಗಿತ್ತು. ಅದು ಕಟ್ಟಿ ನೀನು ಮಾಡ್ಕೊಳಪ್ಪ ಅಂತ ಹೇಳ್ದೆ, ಕಟ್ಟಿದೆ. ಆಮೇಲೆ ಏನ್ ಮಾಡ್ದೆ, ಅದೇನಾಯ್ತ ನಾನು ಹೋಗಲ್ಲ ಅಂದ್ಬಿಟ್ಟು ಇದು ಮಾಡ್ಬಿಟ್ಟೆ. ಸಣ್ಣ ಮಗಳು? ಸಣ್ಣ ಮಗು ಮದುವೆ ಮಾಡ್ಬಿಟ್ಟೆ, ಮೊಮ್ಮಗಳಿಗೆ ಮದುವೆ ಮಾಡ್ಬಿಟ್ಟೆ. ಇಬ್ರು ನನ್ನ ಕಡೆ ಇದು ದೊಡ್ಡ ಗಂಡು ಹುಡುಗ ನನ್ನ ಹತ್ರ ಅವನೇ. ಅವನ್ಕ ಅವ್ರು ಓದ್ತಾರ? ಸಣ್ಣ ಮಗಳು ಮಕ್ಕಳು? ಚಿಕ್ಕ ಮಕ್ಕಳು ಓದ್ತಾರೆ. ಇವಾಗ ಆಯಮ್ಮನ ಚಿಕ್ಕ ಮಕ್ಕಳು ಇಂಜಿನಿಯರಿಂಗ್ ಪೋಸ್ಟ್ ಬಂದು 1 ಲಕ್ಷ ಸಂಬಳ ಆಯ್ತಾ? ಹೆಣ್ಣು ಮಗುಕ. ಗಂಡು ಹುಡುಗನು ಓದ್ತಾನೆ. ಒಟ್ಟಾರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ರಿ. ಏನೋ ದುರ್ದೈವ, ದೊಡ್ಡ ಮಗಳು ತೀರೋದ್ಲು. ಬಟ್ ಸಣ್ಣ ಮಗಳು, ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿ ಓದಿ ದುಡಿತಾ ಇದ್ದಾರೆ. 1 ಲಕ್ಷ ಪೇಮೆಂಟ್ ಕೂಡ ತಗೊಳ್ತಾ ಇದ್ದಾರೆ. ಮತ್ತೆ ಅಜ್ಜ, ನೀನ್ ದುಡಿತಾ ಇದೆಯಲ್ಲ, ಸಾಕು ಮಾಡು ಅಂತ ಹೇಳಲ್ವ ಅವರು? ಸರ್, ನಾನು ಒಂದು ಅರ್ಧ ಸೈಡ್ ತಗೊಂಡೆ ಸರ್. ಏನ್ ನೀವು ಕೂಡ ಕಳ್ಳ ಮಾತು. ಅರ್ಧ ಸೈಡ್ ಹೆಂಗಂದ್ರೆ, ಬೆಂಗಳೂರಿಗೆ ಬಂದು ಯಾರೋ ನಿಮ್ಮ ಹತ್ರ ಸೀಟಿ ಹಾಕೊಂಡು 40,000 ಅರ್ಧ ಸೈಡ್ ತೆಗೆದು ಕಟ್ಕೊಂಡಿದ್ದೀನಿ ಸರ್. ಮನೆ ಕಟ್ಕೊಂಡಿದ್ದೆ, ಸ್ವಂತ ಮನೆ ಸಾಲ ಮಾಡಿ ಕಟ್ಟಿದ್ದೀನಿ ಸರ್. ನೋಡಿ, ಇದು ಬಹಳ ಸಂತೃಪ್ತಿ. ಈಗ ಬೆಂಗಳೂರಂತ ಊರೊಳಗೆ ವೆಂಕಟರಮಣ ಅವರಿಗೆ ಒಂದು ಮನೆ ಇದೆ, ಸ್ವಂತ ಮನೆ. ಮನೆ ಐತೆ. ಪ್ರಾಮಾಣಿಕವಾಗಿ ದುಡಿತಾ ಬಂದಿದ್ದೀರಲ್ಲ ನೀವು. ಯಾರು ಅನ್ಯಾಯ ಮಾಡಿಲ್ಲ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಒಂಥರ ಶ್ರಮಜೀವಿ ನೀವು ಬಹಳ. ಏನಿಲ್ಲ ಸ್ವಾಮಿ, ಕಟ್ಲೆ ಕೊಡೋನು ರಾಮಯ್ಯರು ಅಲ್ವಾ. 1,000 ರೂಪಾಯಿ ಕೊಟ್ಟ ಕೈಗೆ ಚೆನ್ನಾಗಿ ಮಾಡ್ಕೊಂಡಿದ್ರು ಸರ್ ನನ್ನ. ಆದ್ರೆ ನಾನು ಮಾಡಿದ್ರೆ ಇನ್ನೊಂದು ಬಿಲ್ಡಿಂಗ್ ತಕೊಂಡಾನೆ. ನನ್ಕ ಬುದ್ಧಿ ಬರಿಲ್ಲ ಸರ್. ಬೇಡ ಅವೆಲ್ಲ ಯಾಕೆ ಸಮಯ ಜೀವನಕ ಬಾತ್ರೂಮ್ ತೊಳೆದು ನಾನು ಜೀವನ ಮಾಡ್ಕೊಂತೀನಿ ಸರ್. ಇವಾಗ ಬಾತ್ರೂಮ್ ಸಿಕ್ಕಿದ್ರೆ ತೊಳಿತೀನಿ ಸರ್. ಒಟ್ಟ ದುಡಿಮೆಗೆ ಏನು ಕೆಲಸ ಇರಲಿ ಮಾಡ್ತೀರಿ. ಆ ಒಂದು ಸ್ವಭಾವ ನಿಮ್ದು. ಮಾಡ್ತೀನಿ, ಪ್ರಾಮಾಣಿಕವಾಗಿ ನಗನಗ್ತಾ ಮಾಡ್ತೀರಿ. ಅದು ಮಾಡ್ತೀನಿ ಸರ್. ಯಾವ್ದಾದ್ರೂ ಮಾಡ್ತೀನಿ ಸರ್. ಸಿಕ್ಕಿಲ್ಲ ಸರ್, ಎಲ್ಲೆಲ್ಲ ಕೇಳ್ತೀನಿ. ಆಯ್ತು, ಸಾಕು. ಈ ದುಡಿತಾನೆ ಇದ್ರಿ, ಸಾಕು. ಮನೆಗೆ ಹೋಗಿ ಚೆನ್ನಾಗಿ ಮಧ್ಯಾಹ್ನ 3 ಗಂಟೆಗೆ ಮುದ್ದೆ ತಿಂದು ನಿದ್ದೆ ಮಾಡಿ. ಅದೇನ ಮುದ್ದೆ ರೆಡಿ ಆಗಿರ್ತದೆ. ನಾನು ಹೋಗೋ ಪಟ್ಕೆ ಬಿಸಿ ಮುದ್ದೆ ಎಲ್ಲ ರೆಡಿ ಆಗಿರ್ತದೆ ಸರ್. ಏನ್ ತೊಂದ್ರೆ? ಪರವಾಗಿಲ್ಲ. ನಿಮ್ಮ ಜೀವನದ ಕತೆ ಬಹಳ ವಿಶೇಷ ಇದೆ. ತುಂಬಾ ಕಷ್ಟಪಟ್ಟಿದ್ರಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ರಿ. ಆಮೇಲೆ ನೀವು ದುಡಿತೀರಿ ನೋಡಿ. ದೊಡ್ಡ ಮಗಳಿಗೆ ಹೆಂಗ್ ಮದುವೆ ಮಾಡಿದೆ, ಹಂಗೆ ಚಿಕ್ಕ ಮಗಳಿಗೂ ಮದುವೆ ಮಾಡಿದ್ರಿ. ಆಯಮ್ಮನ್ಗೂ 3 ಲಕ್ಷ ಕೊಟ್ಟು ಮದುವೆ ಮಾಡಿದೆ. ಮತ್ ಏನ್ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ತಂದ್ರಿ? ದುಡ್ಡು ಅಂದ್ರೆ ಹಿಂಗೆ ಚೀಟಿ ಹಾಕಿ ದುಡ್ಡು ಗಳಿಸ್ಕೊಂಡ್ರಿ? ಹಾಕಿ ದೊಡ್ಡದು ಮಾಡ್ಕೊಂಡು ನಿಮ್ಮಂತವ್ರ ಹತ್ರ ಹಾಕಿ ಮಾಡಿ ಮಾಡಿದೆ ಸರ್. ಈಗ ನೋಡಿ, ನೀವು ಸ್ವಂತ ಮನೆ ಮಾಡಿದಿರಿ. ಈಗ ಸಣ್ಣ ಮಗಳಿಗೆ ಕೊಟ್ಟು ಹೋಗ್ತೀರಾ ಮುಂದೆ? ಈ ಮಕ್ಕಳಿಗೂ ಕೊಡ್ಬೇಕಲ್ಲ ಸರ್. ಆಯಮ್ಮನಿಗೂ ಕೊಡ್ಬೇಕು, ಈ ಮಕ್ಕಳಿಗೂ ಅವನಿಗೂ ಕೊಡ್ಬೇಕು. ದೊಡ್ಡ ಮಗಳ ಮಗ, ದೊಡ್ಡ ಮಗಳು ಮಕ್ಕಳಿಗೂ ಕೊಡ್ಬೇಕು. ಆಯಮ್ಮನ ಚಂದಾಗ ಅವಳೆ ಚಂದಾಗಿದ್ರು ಕೂಡ ನನಗೆ ಬೇಕು ಅಂತ ಮುಂದೆ ಬೇಕಂತ ಹೇಳವ್ರೆ. ಅಪ್ಪನ ಆಸ್ತಿ ಬೇಕು ಅಂತ ಬರ್ತಾರೆ, ಕೊಡ್ಲೇಬೇಕಾ? ಅದು ಆಯ್ತು. ನೀವು ಹೋದ ನಂತರ ಮುಂದಿನ ಕತೆ ಅದು ಬಿಡಿ. ಕೆಳಗಡೆ ಫ್ಲೋರ್ ಆಗಿ ನಾವಿದ್ದೀರಿ. ಕೆಳಗು ಮೇಲೆ ಕಟ್ಟ್ರಾ? ಕೆಳಗಡೆ ಅದು ಮಗಳು ಮೇಲೆ ಕಟ್ಸ್ಕೊಂಡು ಬಾಡಿಗೆ ಲೀಸ್ಗೆ ಹಾಕವಳೆ. ಆಯಮ್ಮನ ಏನೋ ನನ್ಗೆ ಕಷ್ಟಪ್ಪ ಅವಾಗ ಅಂತೇಳಿ ಹಾಕವಳೆ. ಅದು ಬಿಡಿಸ್ಕೊಂಡು ಬಾಡಿಗೆ ಕೊಡ್ತೀನಿ. ಡಬಲ್ ಬೆಡ್ರೂಮ್. ಮೇಲೆ 2 ಮನೆ 15,000 ರೂಪಾಯಿ 30,000 ಬರುತ್ತಾ? 2 ಮನೆ ಬಾಡಿಗೆ ಕೊಟ್ಟಿದ್ರಿ, 1 ಮನೇಲಿ ನೀವು ಅದಿರಿ? 1 ಮನೆಗೆ ನಾವಿದ್ರಿ, 2 ಮನೆ ಮಗಳು ಲೀಸ್ಗೆ ಹಾಕ್ಬಿಟ್ಟವಳೆ. ಹೌದಾ? 3 ವರ್ಷಕ್ಕೆ ಬರ್ಸೋದು. 3 ವರ್ಷ ಆದ್ಮೇಲೆ 4 ವರ್ಷ ಆದ್ಮೇಲೆ ಅವ್ರ ದುಡ್ಡು ಅವ್ರಿಗೆ ಕೊಡ್ಬೇಕು. ದುಡ್ಡು ವಾಪಸ್ ಕೊಟ್ಬಿಟ್ಟು ಅವ್ರು ಖಾಲಿ ಮಾಡ್ಕೊಂಡೋಗ್ತಾರೆ. ನಾವು ಆಮೇಲೆ ಬಾಡಿಗೆ ಕೊಡ್ಬೋದು. ಒಳ್ಳೇದು. ಒಟ್ಟ ಏನೇನೋ ಆಗಿದೆ, ಸಾಧನೆ ಮಾಡಿದಿರಿ ಫುಲ್ ಮಾಡಿ.
ಬೆಂಗಳೂರಲ್ಲಿ ಮನೆ ಅಂದ್ರೆ ಏನ್ ಸಣ್ಣ ವಿಷಯ ಏನ್ರಿ? ಅದು ದುಡ್ದೇ ಮಾಡಿದಿರಿ. ಇಲ್ಲ ನಿಮ್ಗೆ ನೀವೇ ಕಷ್ಟಪಟ್ಟು ನೀವು ನಿಮ್ಮ ಮನೆಯವರು ಕೆಲಸ ಮಾಡ್ತಿದ್ರಾ ಮೊದಲು? ನಮ್ಮವರು ಪರ್ಮನೆಂಟ್ ಮಾಡಿದ್ದಾರೆ ರಾಮಯ್ಯರೇ. 20 ವರ್ಷ ವಯಸ್ಸು ಕೊಟ್ಟು ಪರ್ಮನೆಂಟ್ ಮಾಡಿದ್ದು. ಅವ್ರಿಗೂ ಕೊಟ್ಟ ಕೆಲಸ. ಅವರು ದುಡಿತಾರ ಇವಾಗ ಕೆಲಸ ಮಾಡ್ತಾರ? ಇವಾಗ ಯಲಂಕ ಜಯಣ್ಣ ಅಂತ ಅವನ ಅವ್ರ ಮನೆಗೆ ಮಕ್ಕಳು ನೋಡ್ಕೊಳಕ್ ಹೋಗ್ತಾಳೆ ನೈಟ್ಗೆ. ಹೌದಾ? ನೈಟ್ ಮಾತ್ರ ಮಕ್ಕಳು ನೋಡ್ಕೊಳಕ್. ರಾತ್ರಿ ಸ್ಕೂಲ್ ಮಕ್ಕಳು ನೋಡ್ಕೊಂಡು ಅವ್ರಿಗೆ ಬೆಳಿಗ್ಗೆ ಎದ್ದು ತಾನ ಮಾಡಿಸಿ ಸ್ಕೂಲಿಗೆ ಕಳಿಸಿ ಬಂದ್ಬಿಡೋದು. ಈ ಕಡೆ 20,000 ಕೊಡ್ತಾರೆ ಸಂಬಳ ತಿಂಗಳ. ಅಷ್ಟು ದೂರ ಹೋಗ್ಬೇಕಲ್ಲ, ಮತ್ತೆ ಹೆಂಗ್ ಹೋಗ್ತಾರೆ? ಬಸ್ಸಿಗೆ? ಒಂದೊಂದ್ ದಿನ ಕಾರ್ ಬರ್ತದೆ, ಒಂದೊಂದ್ ದಿನ ಬಸ್ಸಾಗ ಕಾಸು ಕೊಡ್ತಾರೆ. ಬಸ್ಸಾಗ. ಹೌದಾ? ಎಲ್ಲ ಮಾಡಿ ಮಡಗ್ಬಿಟ್ಟು ಹೋಗ್ಬಿಡ್ತಾರೆ. ರೆಡಿಯಾಗ 4 ಗಂಟೆಗೆ ಇಲ್ಲ 3 ಗಂಟೆಗೆ ಹೋಗ್ತಾಳೆ. ಬೆಳಿಗ್ಗೆ 9 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಬಂದ್ರೆ ನಾಷ್ಟ ಕಾಫಿ ಎಲ್ಲ ಕೊಡ್ತಾರೆ. ಒಳ್ಳೇದು. ಜೀವನ ಒಂಥರ ಕಷ್ಟದ ಜೀವನ ಇದ್ರೂ ನೆಮ್ಮದಿಯಿಂದ ಇದೀರಿ. ನಿಮ್ಗೆ ಕಷ್ಟ ಬಿದ್ರೆ ನೆಮ್ಮದಿ ಇರ್ತದೆ. ಕಷ್ಟ ಬಿದ್ಕೊಂಡೇ ಇದ್ರೆ ರೋಗ ಬರುತ್ತೆ. ಆರಾಮಾಗಿ ಸುಖವಾಗಿ ಮಲಗ್ಬಿಟ್ರೆ ಮಲಗಿದಲ್ಲೇ ರೋಗ ಬರುತ್ತೆ. ಬರ್ತದೆ. ಅದಕ್ಕೆ ನಾನು ಮುಳುಗಲ್ಲ ಸರ್. ಸುಮ್ಮನೆ ಏನೋ ಕೊಟ್ರಷ್ಟು ಕೊಡ್ಲಿ ಅಂತ ಇವನ್ ತಕ್ ಬರ್ತೀನಿ. ಈ ಪಾರ್ಟಿ ನೋಡಿದ್ರೆ ಹಿಂಗ್ ಮಾಡ್ತಾನೆ ಸರ್. ಏನ್ ಸರ್? ಇಲ್ಲ, ನಿಮ್ ಗೆಳೆಯ, ನಿಮ್ ದೋಸ್ತ್ ಅಲ್ವಾ? ಏನೋ ಬಂದು ಇಲ್ಲಿ ಒಂದಿಷ್ಟು ಕೆಲಸ ಮಾಡಿ ಅಂತೇಳಿ ಒಂದ್ ಸ್ವಲ್ಪ 100 ರೂಪಾಯಿ ಕೊಡ್ತಾರಲ್ಲ, ತಣ್ಣಗೆ ಗಿಡದ ಬಿಡು ಕೂತ್ಕೊಂಡು ಒಂದಿಷ್ಟು ಕೆಲಸ ಮಾಡಿ ಅವನಿಗೆ ಒಂಚೂರು ಹಗುರ, ನಿಮ್ಗೆ ಕಡೆಯಿಂದ ಸ್ವಲ್ಪ ಕೆಲಸ ಮಾಡಿಸ್ಕೊಂಡು ನಿಮಗೂ ಉತ್ಪನ್ನ. ಹೌದು ಸರ್. ಅವನಿಗೂ ಒಳ್ಳೇದು ಅಲ್ವಾ? ಹೌದು. ಸರಿ, ಒಳ್ಳೇದಾಯ್ತು. ನಮಸ್ಕಾರ. ನಮಸ್ಕಾರ.